ಕುಳ ಏನ್ ಮಾಡ್ತಿದ್ಯಾ? ಬಾಲ್ ಮಾಡ್ತಿದ್ದೀನಿ. ಏನಕ್ಕೆ? ಆ ನೀರು ಕುಡಿಯೋಣ ಅಂತೇಳಿ ಇದು ನಾನೇ ಹಾಕಿದಂತ ಒಂದು ಗಿಡ ಇವತ್ತು ಮರು ಇದು ನಾನೇ ಹಾಕಿದಂತ ಒಂದು ಗಿಡ ಇವತ್ತು ಮರುವಾಗಿ ಎಳ್ನೀರನ್ನ ಕೊಡ್ತಾ ಇದೆ. ಕುಡಿಯೋಣ ಅಂತ ಕೂತಿದ್ದೆ. ಇಲ್ಲಿ ನಮ್ಮೂರೊಬ್ಬ ಅಮಿತಾಬ್ ಬಚ್ಚನ್ ಅಂತ ಒಬ್ಬ ಇದ್ದಾನೆ. ಈ ಅಮಿತಾಬ್ ಬಚ್ಚನ್ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಕುತ್ಕೊಂಡು ಒಂದು ಕವರಿಗೆ ಬಟ್ಟೆ ಸುತ್ತಾ ಅದನ್ನ ಕಟ್ಕೊಂಡು ಆಟ ಆಡಕ್ಕೆ ಅಂತ ಏನೋ ಮಾಡ್ತಾ ಇದ್ದಾನೆ. ಬನ್ನಿ ಇವ್ನು ಏನ್ ಮಾಡ್ತಾ ಇದ್ದಾನೆ ಅಂತೇಳಿ ನೋಡಿ ಅವನ್ಗೆ ಕೇಳೋಣ. ಕುಳ ಏನ್ ಮಾಡ್ತಿದ್ಯಾ? ಬಾಲ್ ಮಾಡ್ತಿದ್ದೀನಿ. ಏನಕ್ಕೆ? ಆ ಆಡಕ್ಕೆ. ಏನ್ ಆಟ ಆಡಕ್ಕೆ? ಏನು? ಇವನು 4ನೇ ಕ್ಲಾಸ್ ಅಂತೆ. ಇವನಿಗೆ ಕ್ರಿಕೆಟ್ ಅಂತ ಹೇಳಕ್ ಬರ್ತಾ ಇಲ್ಲ. ಆ ರೇಂಜಿಗೆ ಓದ್ತವ್ ನೀವನು. ಇಲ್ಲಿ ಬಾಲ್ ಮಾಡ್ಕೊಂಡು ಕ್ರಿಕೆಟ್ ಆಡಕ್ ಬಂದಿದ್ದಾನೆ. ನೋಡಿ ಇವನು ಕವರಿಗೆ ಬಟ್ಟೆ ಸುತ್ಕೊಂಡು ದಾರದಿಂದ ಕಟ್ತಾ ಇದ್ದಾನೆ. ಗೈಸ್, ನೀವು ಯಾರು ಎಷ್ಟು ಜನ ಈ ಥರ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಬಟ್ಟೆ ಸುತ್ಕೊಂಡು ಬಾಲ್ ಮಾಡ್ಕೊಂಡು ಆಟ ಆಡಿದ್ರು ನನಗೆ ಗೊತ್ತಿಲ್ಲ. ಆದರೆ ನಾವಂತೂ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಒಂದು ಬಾಲಿಂದ ಏಟಾಗುತ್ತೆ, ರಬ್ಬರ್ ಬಾಲಿಂದ ಏಟಾಗುತ್ತೆ ಅಂಥೇಳಿ ಈ ಥರ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಬಟ್ಟೆ ಸುತ್ಕೊಂಡು ಅದಕ್ಕೆ ದಾರ ಗಟ್ಟಿಯಾಗಿ ಕಟ್ಕೊಂಡು ಕವರ್ ಹೊಡೆದೋಗುತ್ತೆ ಅಂತೇಳಿ ಆಟ ಆಡ್ತಾ ಇದ್ವಿ. ಯಾಕೆಂದರೆ ನಿಮಗೆ ಅವಾಗ ಒಂದು ಬಾಲ್ ತಗೊಳಕ್ಕಾಗಿರ್ಬೋದು ಅಥವಾ ಬಾಲಿಂದ ಏಟಾಗುತ್ತೆ ಅಂತ ಆಗಿರ್ಬೋದು, ಏನೋ ಗೊತ್ತಿಲ್ಲ. ಆದರೆ ಚಿಕ್ಕ ವಯಸ್ಸಲ್ಲಿ ಈ ಥರ ಒಂದು ಆಟ ಆಡಿರೋ ನೆನಪು. ಇದೇ ಥರ ನಾವು ಒಂದು ವಾಲಿಬಾಲ್ ಕೂಡ ಮಾಡ್ಕೊತಿದ್ವಿ. ದೊಡ್ಡ ಕವರಲ್ಲಿ ದೊಡ್ಡ ಒಂದು ಬಟ್ಟೆನ ಹಾಕ್ಕೊಂಡು ನೀಟಾಗಿ ಇದು ದಾರದಿಂದ ಕಟ್ಕೊಂಡು ಒಂದು ವಾಲಿಬಾಲ್ ಥರ ಮಾಡ್ಕೊಂಡು ಆಡ್ತಾ ಇದ್ವಿ. ಈ ಹುಡುಗರನ್ನ ನೋಡಿದಾಗ ನನಗೆ ಒಂದು ದಿನಗಳು ನೆನಪಾಯಿತು. ಆ ಒಂದು ದಿನಗಳೇ ಚೆಂದ ಅಲ್ವಾ? ನೋಡಿ ಎಷ್ಟು ಚೆನ್ನಾಗಿ ಅವರೊಂದು ಕವರಿಗೆ ಬಟ್ಟೆ ಸುತ್ಕೊಂಡು ಆಟ ಆಡ್ತಾ ಇದ್ದಾರೆ, ಒಂದು ಬಾಲ್ ಮಾಡ್ಕೊಂಡು. ಅದರಿಂದ ಅವರಿಗೆ ಒಂದು ಏಟು ಆಗಲ್ಲ, ಮತ್ತು ಅವ್ರಿಗೆ ಒಂಥರ ಆಡಿದ್ದಂಥ ಒಂದು ಖುಷಿನೇ ಸಿಗುತ್ತೆ. ನಾವು ಈ ಥರ ಆಡಿದ್ವಲ್ಲ, ಆ ಒಂದು ನೆನಪಾಯಿತು ಅಷ್ಟೇ. ಅದಕ್ಕೆ ನಾನು ಹೇಳ್ತಾ ಇರೋದು. ಒಂಥರ ಚೆನ್ನಾಗಿರುತ್ತೆ ಅದು. ಒಂಥರ ನಮಗೆ ಒಂದು ಬಾಲ್ ತಗೊಳಕ್ಕಾಗಿಲ್ಲ, ಇನ್ವೆಸ್ಟ್ ಮಾಡೋಕ್ಕೆ ದುಡ್ಡಿಲ್ಲ ಅಂತ ಆಗಿರ್ಬೋದು, ಆಡಿದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ನೋಡಿ, ನೀವು ಈ ಥರ ಏನಾದರೂ ಪ್ಲಾಸ್ಟಿಕ್ ಕವರಿಗೆ ಬಟ್ಟೆ ಸುತ್ಕೊಂಡು ಆಟ ಆಡಿದ್ರೆ ಒಂದು ನೆನ್ಪು ಮಾಡ್ಕೊಡಿ. ಆಡಿದ್ವಿ ಅಂದರೆ ನಾವು ಈ ಥರ ಆಡಿದ್ದೀವಿ ಅಂತೇಳಿ ಒಂದು ಕಮೆಂಟ್ಸ್ ಮಾಡಿಬಿಡುತ್ತೆ. ನಮ್ಮ ತಮ್ಮ ಅವ್ರ ಜೊತೆ ಸೇರ್ಕೊಂಡು ಕ್ರಿಕೆಟ್ ಆಡ್ತಾ ಇದ್ದಾನೆ, ಅದೇ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಸುತ್ತಿರೋಂಥ ಬಾಲಿಂದ. ಫ್ರೆಂಡ್ಸ್, ಆ್ಯಕ್ಚುಲಿ ನಾನು 2020ರಲ್ಲಿ ಈ ಒಂದು ಗಿಡನ ನೆಟ್ಟಿದ್ದೆ. ಇವತ್ತು ಈಗ ಮರುವಾಗಿ ಫಲನ ಕೊಡ್ತಾ ಇದೆ. ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಆ ಕಾಯಿ ಬಿಡ್ತಿರೋದು, ಎಣ್ಣೆ ಬಿಡ್ತಿರೋದು ನೋಡಿದ್ರೆ. ನಾನು ಅವಾಗ ಈ ಥರ ಒಂದು 3 ಕಾಯಿನ ತಂದು ನಮ್ಮ ಅವ್ರ ಮನೆಯಿಂದ ಹಾಕಿದ್ದೆ. ಎಲ್ಲರೂ ಹೇಳ್ತಾರೆ 50 ವರ್ಷದ ಮರ ಇರಬೇಕು, 60 ವರ್ಷದ ಮರ ಇರಬೇಕು, ಚೆನ್ನಾಗಿ ಗಿಡ ಬರಬೇಕು, ಚೆನ್ನಾಗಿ ಮರ ಆಗಬೇಕು, ಚೆನ್ನಾಗಿ ಕಾಯಿ ಬಿಡಬೇಕು ಅಂದರೆ ಹಳೆ ಮರದ್ದು ಬೀಜ ಹಾಕಬೇಕು ಅಂತೇಳಿ ಹೇಳ್ತಾರೆ. ಬಟ್ ನಾನು ಹಾಕಿದ್ದು ಇದಕ್ಕಿಂತ ಸ್ವಲ್ಪ ದೊಡ್ಡದಿತ್ತು ಮರ ಅಷ್ಟೇ. ಆ ಒಂದು ಮರದ ಕಾಯಿ ತಂದು ಹಾಕಿದ್ದೆ ನಮ್ಮ ಮನೆ ಹತ್ರ. ಅದು ನಾನೇ ನಮ್ಮ ಮನೆ ಮುಂದೆ ಹಾಕಿ ಅದನ್ನು ಆ ಬೀಜನ ಗಿಡ ಮಾಡಿ ಅದನ್ನು ಸ್ವಲ್ಪ ದೊಡ್ಡದಾದ್ಮೇಲೆ ಅದನ್ನು 3 ಸಸಿನ ಇಲ್ಲಿ 3 ಸಸಿನ ಹಾಕಿದ್ದೆ. 3 ಕಡೆ ಹಾಕಿದ್ದೀನಿ ನೋಡಿ. ಅಲ್ಲೊಂದು ಬರೀ 3 ವರ್ಷಕ್ಕೆ ಇದು ಫಲ ಕೊಟ್ಟಿದ್ದು. ಅಂದರೆ ಖುಷಿಯಾಗುತ್ತೆ. ನನ್ನ ಕೈಲೇ ಸಿಕ್ತಿತ್ತು ಅವಾಗ. ಈ 3 ವರ್ಷಕ್ಕೆ ಫಲ ಕೊಟ್ಟಾಗ ಕೈಗೆ ಸಿಕ್ತಿತ್ತು. 5 ವರ್ಷ ಬೇಕೋ 6 ವರ್ಷ ಬೇಕೋ ಒಂದು ತೆಂಗಿನ ಮರ ಬರೋಕ್ಕೆ ಅಂತೇಳಿ ಹೇಳ್ತಾರೆ. ಬಟ್ ಇದು 3 ವರ್ಷಕ್ಕೆ ಬಂದಿತ್ತು. ಈ ಥರ ಒಂದು ಬೀಜ ಇದ್ದು ಕಾಯಿ ಹಾಕಿದ್ದು. ಖುಷಿಯಾಗುತ್ತೆ. ಎಳ್ನೀರು ಬಿಟ್ಟು ಖುಷಿಯಾಗುತ್ತೆ. ನಾನು ಬೆಳಿಗ್ಗೆ ಎತ್ಕೊಳ್ಳೆ ಬಂದು ಈ ಮರನ ನೋಡಿದಾಗ ನಾನು 2020ರಲ್ಲಿ ನಾನು ಅವಾಗ PUC ಓದ್ತಾ ಇದ್ದೆ. ಅವಾಗ ಹಾಕಿದ್ದು ಗಿಡಗಳಿವು. ಇವತ್ತು ನಂದು ಡಿಗ್ರಿ ಮುಗಿದು 2 ವರ್ಷ ಆಯಿತು. ಇವತ್ತು ಈ ಮಟ್ಟಕ್ಕಿದೆ. ಒಂಥರ ಖುಷಿಯಾಗುತ್ತೆ ಡೈಲಿ ಒಂದು ಮರಗಳನ್ನ ನೋಡಿದರೆ ಮನೆ ಮುಂದೆ. ಗಿಡ ಆಗಿರ್ಬೋದು, ಅದು ಮರವಾಗಿ ಬೆಳೆದಿರೋದು ಒಂಥರ ನನಗೆ ಒಂಥರ ಹೆಮ್ಮೆ ಅನಿಸ್ಬಿಡುತ್ತೆ.